ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಆಚರಿಸಿದಂತ ಸುಂದರ ಕ್ಷಣಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಾಧಾರಣವಾಗಿ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಅಥವಾ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವಾಗ ನಮ್ಮ ಯೋಗ ಕ್ಲಾಸಲ್ಲಿ ಕೂಡ ಆಚರಿಸ್ತೀವಿ, ಹಾಗೆ ನಮ್ಮ ಕಮ್ಯುನಿಟಿಲಿ ಕೂಡ ಆಚರಿಸ್ತೀವಿ. ಹಾಗಾಗಿ ಯಾವುದಾದ್ರೂ ಒಂದು ಕಡೆ ಮಾತ್ರ ನನಗೆ ಭಾಗವಹಿಸಲಿಕ್ಕೆ ಆಗುತ್ತೆ. ಸೊ ಈ ಸಲ ನಾನು ನಮ್ಮ ಯೋಗ ಕ್ಲಾಸಲ್ಲಿ ಭಾಗವಹಿಸಿದ್ದೆ. ಇದೆಲ್ಲ ನಮ್ಮ ಕಮ್ಯುನಿಟಿಲಿ ತೆಗೆದಂಥ ವಿಡಿಯೋ. ಅನ್ಫಾರ್ಚುನೇಟ್ಲಿ ನಾನು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಹಾಗೆ ನಾನು ಕೂಡ ವಿಡಿಯೋದಲ್ಲೇ ಈ ಸಂಭ್ರಮಗಳನ್ನ ನೋಡಿದೆ. ಹಾಗಾಗಿ ಇದು ಶಾಶ್ವತವಾಗಿರಲಿ ಅಂತ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಹಬ್ಬ ಬಂದರೂ ಕೂಡ ನಮ್ಮ ಕಮ್ಯುನಿಟಿಯ ಬಾಲಭಾರತಿಯಲ್ಲಿ 2 ದಿವಸ ಮುಂಚೆನೆ ಮಕ್ಕಳಿಗೆಲ್ಲ ಆ ಹಬ್ಬದ ವಿಶೇಷತೆಯನ್ನು ಹೇಳ್ಕೊಟ್ಟು ಅದಕ್ಕೆ ರಿಲೆವೆಂಟ್ ಆದಂಥ ಹ್ಯಾಂಡ್ ಕ್ರಾಫ್ಟ್ಸ್ನೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸ್ತಾರೆ ನಮ್ಮ ಬಾಲಭಾರತೀಯ ಟೀಚರ್ಸ್. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಮುದ್ದಾಗಿ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲ ಮಕ್ಕಳು ಕನ್ನಡ ಧ್ವಜನ ಇಲ್ಲಿ ಬಿಡಿಸ್ತಾ ಇದ್ರು. ಸೊ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀವೇ ನೋಡಿ. ಇನ್ನು ನಮ್ಮ ಯೋಗ ಕ್ಲಾಸಲ್ಲಿ ಹೇಗೆಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ ಅಂತ ನೋಡೋಣ ಬನ್ನಿ. ಯಾವುದೇ ಹಬ್ಬ ಆಗಲಿ ಅಥವಾ ಏನೇ ಒಕೇಶನ್ ಆಗಲಿ ನಾವು ಫಸ್ಟ್ ಯೋಗನ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಬೆಳಗ್ಗೆನೆ ಯೋಗ ಮಾಡಿ ಆ ನಂತರ ಆ ದಿನದ ವಿಶೇಷತೆ ಮಹತ್ವಗಳನ್ನ ನಮ್ಮ ಗುರುಗಳು ಮಾತಾಡ್ತಾರೆ. ಸೊ ಹಾಗೇನೆ ನಮ್ಮ ಗುರುಗಳಾದ ಸತ್ಯನಾರಾಯಣ ಗುರುಗಳು ರಾಜ್ಯೋತ್ಸವದ ಬಗ್ಗೆ ಅವರ ಮಾತುಗಳನ್ನ ಹಂಚ್ಕೊಳ್ಳೋ ಸಮಯದಲ್ಲಿ ಅವತ್ತಿನ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ನಾಗರಾಜನ್ ಸರ್ ಅವರು ಆಗಮಿಸಿದ್ರು. ಇಲ್ಲಿ ಅತಿಥಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕಿಂತ ಮೊದಲು ನಮ್ಮ ಗುರುಗಳಾದ ರಾಜಶೇಖರ್ ಗುರುಗಳು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಬರಲಿ ಅಥವಾ ಕನ್ನಡ ರಾಜ್ಯೋತ್ಸವ ದಿನ ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಹಾಗಾಗಿ ಅವರೇ ಖುದ್ದಾಗಿ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಬರ್ತಾರೆ. ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ನಮ್ಮ ಗುರುಗಳು ಕಷ್ಟವಾಗಿತ್ತಾ ಅಥವಾ ಸುಲಭವಾಗಿತ್ತಾ ಅಂತ ನೋಡ್ಕೊಂಬರೋಣ ಬನ್ನಿ. ಕಾದಂಬರಿಗಾರರು ಆಗಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಯಾರು? ಯಾರಿಗೆ ಗೊತ್ತಿದೆಯೋ ಅವ್ರಿಗೆ ಆಮೇಲೆ ಇನ್ನೊಬ್ರು ಇಬ್ಬರು ಇದ್ದಾರೆ. ಒಬ್ರು ವೀರಪ್ಪ ಮೊಯ್ಲಿ, ಕರೆಕ್ಟ್. ಇನ್ನೊಬ್ರು ಹಿಂದಿಂದ ಹೋಗಿ ಕಡಿಗಾಯಿ ಮಂಜಪ್ಪ. ಜೋರ ಚಪ್ಪಾಳೆ. ವಿಶ್ವ ಪ್ರಸಿದ್ಧ ಲಾಲ್ಬಾಗ್ ಅನ್ನು ಪ್ರಾರಂಭಿಸಿದವರು ಯಾರು? ವಿಶ್ವ ಪ್ರಸಿದ್ಧ ಲಾಲ್ಬಾಗ್ ಅನ್ನು ಪ್ರಾರಂಭಿಸಿದವರು ಯಾರು? ಒಂದು ಜಯರಾಮ್ ಒಂದು ಚಪ್ಪಾಳೆ ಕೊಡಿ. ಯಾವ ವಿಷಯ ಅಂತ ಗೊತ್ತಾ? 1770ರಲ್ಲಿ ಭಾರತದ ಮೊದಲು ಆಕಾಶವಾಣಿ ಕೇಂದ್ರವನ್ನು ಸ್ಥಾಪಿಸಿದವರು ಯಾರು? ಅವರಿಗೆ ಗೊತ್ತಿರುತ್ತೆ, ಗುರುಗಳಿಗೆ ಗೊತ್ತಿರುತ್ತೆ. ಗೋಪಾಲ್ ಸ್ವಾಮಿ ಕರೆಕ್ಟ್. ಗೋಪಾಲ್ ಸ್ವಾಮಿ ಮೈಸೂರಿನಲ್ಲಿ ಇಸ್ವಿ 1935. ಸಂದರ್ಭದಲ್ಲಿ ಬೇಕಾಗುವ ಅರಗನ್ನು ತಯಾರಿಸುವ ಭಾರತದ ಏಕೈಕ ಕಾರ್ಖಾನೆ ಯಾವುದು? ಅರಗು ಮಾಡ್ತಾರೆ, ಅರಗು ಮತ್ತೆ ಇಂಕು ಮಾಡ್ತಾರೆ ನೋಡಿ. ಜಯರಾಮ್. ಮೈಸೂರು ಬಣ್ಣ ಮತ್ತು ಅರಗಿನ ಕಾರ್ಖಾನೆ ಅಂತ ಮೈಸೂರಿನಲ್ಲಿ ಈಗಲೂ ಅಲ್ಲೇ ಮಾಡ್ತಾರೆ, ಮೈಸೂರಲ್ಲೇ ಮಾಡ್ತಾರೆ. ಮತ್ತೆ ನಮ್ಮ ಎಲೆಕ್ಷನ್ಗೆ ಈ ಒಂದು ಶಾಯಿ ಇದೆಯಲ್ಲ ಅದನ್ನು ಅಲ್ಲೇ ಮಾಡ್ತಾರೆ. 4 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸೇರಿದಂತೆ ಅತಿ ಹೆಚ್ಚು ಬ್ಯಾಂಕ್ಗಳಿಗೆ ಜನ್ಮ ನೀಡಿದ ಕರ್ನಾಟಕದ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ಭಾರತ ರತ್ನ ಪ್ರಶಸ್ತಿಯಿಂದ ಸನ್ಮಾನಿತರಾದ ಇಬ್ಬರು ಕನ್ನಡಿಗರು ಯಾರು? ಒಂದ್ ನಿಮಿಷ ಎಲ್ಲ ಹೇಳಿ, ಬೇರೆ ಹೇಳಿ. ಆಮೇಲೆ ಎಲ್ರಿಗೂ ಅವಕಾಶ ಕೊಡಿ. ಅಲ್ಲ ಬೇರೆ ಇನ್ನೊಬ್ರು ಕನ್ನಡದವರು ಅವರು ಬೆಂಗಳೂರಿನವರೇನೆ. ಬೆಂಗಳೂರಿನವರೇ. ಸಿ ವಿ ರಾಮನ್. ಇದು ಒಳ್ಳೆ ನಾಲೆಡ್ಜ್ ತಿಳ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಕರ್ನಾಟಕ ರಾಜ್ಯದ ಒಂದು ವಿಧಾನಸಭೆಯ ಸ್ಥಾನಗಳು ಎಷ್ಟು? ಕರ್ನಾಟಕ ಅಸೆಂಬ್ಲಿಯಲ್ಲಿ ಎಷ್ಟು ಸ್ಥಾನಗಳಿದಾವೆ? ಚಪ್ಪಾಳೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವಾಗ ಇಲ್ಲ, ಅದು ಮೊದಲೇ ಅಧ್ಯಕ್ಷರು ಯಾರು? ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಇತ್ತಲ್ಲ, ಅಲ್ಲ, ಅವ್ರು ಸ್ಥಾಪಿಸಿದ್ದು ಮೊದಲನೇ ಅಧ್ಯಕ್ಷರು ಗೊತ್ತಿರಲ್ಲ ಮುಂಚೆ. HVR ಅಯ್ಯಂಗಾರ್. ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಶ್ರೀ ರಾಜೀವ್ ಗಾಂಧಿ ಅವರ ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಪ್ರಧಾನ ಪತ್ರಿಕಾ ಸಲಹೆಗಾರರಾಗಿದ್ದ ಕನ್ನಡಿಗ ಯಾರು? ಅವರು ನಮ್ಮ ಕನ್ನಡದವರೇ. ಅವರು ಅಂದ್ರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇದ್ದಾಗ ಅವರ ಪತ್ರಿಕಾ ಸಲಹೆಗಾರಾಗಿದ್ರು. ಅವ್ರು ಯಾರು ಹೇಳಿ ಕೇಳೋಣ. ಶಾರದಾ ಪ್ರಸಾದ್.
ಎಚ್ ವಿ ಶಾರದಾ ಪ್ರಸಾದ್ ಅಂತ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಒಂದ್ ನಿಮಿಷ ನಿಧಾನಕ್ಕೆ ಒಬ್ರು ಹೇಳ್ಬೇಡಿ. ಒಂದ್ ನಿಮಿಷ ನಿಧಾನ ಕೇಳಿ. ಎಲ್ಲ ಹೇಳಿ. ಯಾವ್ದು ಚಿಕ್ಕ ಜಿಲ್ಲೆ ಕರ್ನಾಟಕದಲ್ಲಿ? ಯಾವ ಚಿಕ್ಕ ಜಿಲ್ಲೆ? ನೀವೇನಿದ್ರು ಅದೇ ಊರು ಹೇಳಿ. ಸರಿ ಹೇಳಿ. ಯಾರು ಹೇಳಿ? ನೀವಿರೋ ಊರು. ಬೆಂಗಳೂರು ಚಿಕ್ಕ ಜಿಲ್ಲೆ. ಬೆಂಗಳೂರು ನಗರನೇ ಚಿಕ್ಕದು, ಇನ್ನೂ ದೊಡ್ಡದಾಗುತ್ತೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಅದು ಓಕೆ, ಫೈನ್. ಹಾಕಿ ಚಪ್ಪಳೆ ಹಾಕಿ ಅವರಿಗೆ. ಒಂದ್ಸಲ ರೆಡ್ಡಿ ಇತ್ತು, ರೆಡ್ಡಿ ಹೌದು. ಹೌದೌದು. ಚುನಾಯಿತ ಅಂದ್ರೆ ಎಲೆಕ್ಟೆಡ್ ಬೇರೆ. ಇವರು ಮೈಸೂರು ಇದ್ದಾಗ ಫಸ್ಟ್ ರೆಡ್ಡಿ ಇವರು. ರಾಜ್ಯಪಾಲರಾಗಿದ್ದವರು ಯಾರು? ಈಗ ಸಾಮಾನ್ಯ ರಾಜ್ಯಪಾಲರು ಹೊರಗಿದವರೇ ಬರ್ತಾರೆ, ನಿಮಗೆ ಗೊತ್ತಿರಂಗೆ. ಬಟ್ ಆದ್ರೆ ಕರ್ನಾಟಕದವರೇ ಹೆಚ್ಚು ರಾಜ್ಯಪಾಲರಾಗಿದ್ರು ತುಂಬಾ ದಿನ. ಯಾರಿರ್ಬೋದು ಹೇಳಿ? ಒಂದು ಕ್ಲೂ ಕೊಡ್ತೀನಿ. ಪೇಟ ಆಗ್ತಾ ಇದ್ರು. ಒಂದು ಫಸ್ಟ್ ಹೇಳಿದ್ರು, ಒಂದು ಪೇಟ ಹೇಳ್ತೇವೆ. ಕರೆಕ್ಟ್. ಆಮೇಲೆ ಅವರು ಮೈಸೂರಿನವರು. ಜಯಚಾಮರಾಜ ನೋಡಿ. ಎಸ್ ಎಸ್ ಎಸ್, ವೆರಿ ಗುಡ್ ವೆರಿ ಗುಡ್. 1956ರಿಂದ 64, 10 ವರ್ಷ ಇದ್ರು ರಾಜ್ಯಪಾಲರಾಗಿದ್ರು. ಅಂದ್ರೆ ಸಾಮಾನ್ಯ ನೋಡಿ, ರಾಜ್ಯಪಾಲರನ್ನು ಹೊರಗಿಂದ ಬರ್ತಾರೆ ನಮ್ಮಲ್ಲಿ, ಬಟ್ ಅವರೇ ರಾಜ್ಯ ಪ್ರಮುಖರು. ಕನ್ನಡ ಮಾತೃಭಾಷೆಯಾಗಿರುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಜಿಲ್ಲೆ ಯಾವುದು? ನಾವು ಕನ್ನಡ ಮಾತಾಡ್ತೀವಿ. ಮಂಡ್ಯದಲ್ಲೇ ಜಾಸ್ತಿ ಕನ್ನಡ ಮಾತಾಡೋದು. ಹೆಚ್ಚಿನ ಜನ ಕನ್ನಡನೇ ಮಾತಾಡೋದಲ್ಲ. ಲೋಕಸಭೆಯ ಸ್ಪೀಕರ್ ಆಗಿದ್ದ ಕನ್ನಡಿಗ ಯಾರು? ಲೋಕಸಭೆಯಲ್ಲಿ ಮೊದಲೇ ಕನ್ನಡದ ಆಗಿದ್ರು ಒಬ್ರು ಸ್ಪೀಕರ್. ಒಂದ್ ನಿಮಿಷ ಚಾನ್ಸ್ ಕೊಡಿ. ಈ ಲೈನು, ಈ ಲೈನು, ಈ ಲೈನು, ಆ ಲೈನು, ಆ ಲೈನು. ಈಗ ಹೇಳಿ. ಹೆಗಡೆ. ಯಾರು ಕೇಳಿದ್ರು? ಕರ್ನಾಟಕದ ಶಿಲ್ಪಿ ಯಾರು? ಆಧುನಿಕ ಕರ್ನಾಟಕದ ಶಿಲ್ಪಿ ಯಾರು? ಹಾಡಿದೆಯಲ್ಲ ಕನ್ನಂಬಾಡಿ. ಅವರೇ ಕರ್ನಾಟಕ ಶೇಪ್ ಕೊಟ್ಟಿರೋದು ಅವರನ್ನೇ. ಕರ್ನಾಟಕ ಭಾರತ ರತ್ನ ಸರ್ವೇಶ್ವರಯ್ಯ. ನಾವು ಏನು ಎಂಜಾಯ್ ಮಾಡ್ತಿದ್ದೋ ಇದರಲ್ಲಿ ಕೇಂದ್ರದಲ್ಲಿ ಒಬ್ರು ಕಾನೂನು ಸಚಿವರಾಗಿದ್ರು, ಮೊದಲೇ ಕರ್ನಾಟಕದವರು. ಮೊದಲು ಹೇಳಿ. ಅದರಲ್ಲಿ ಮೈಸೂರು ಚಾಮುಂಡಿ ಬೆಟ್ಟ ಇದೆಯಲ್ಲ, ಆ ಹೆಸರಿದೆ. ಮೈಸೂರು ಚಾಮುಂಡಿ ಬೆಟ್ಟ ಮುಂದ್ಗಡೆ ನಿಂತಿರ್ತಾನೆ ಇದಿಟ್ಕೊಂಡು. ಯಾವ್ದು? ಪೂರ್ತಿ ಹೇಳಿ. ಸರೋಜಿನಿ ಮಹಿಷಿ. ಒಳ್ಳೆ ಫಸ್ಟ್ ಕಾನೂನು ಮಂತ್ರಿ ಮಾಡಿದ್ದವಳು. ಕನ್ನಡಿಗ ವಿಜ್ಞಾನಿ ಒಬ್ಬರು ರಕ್ಷಣಾ ಖಾತೆಯ ಉಪ ಸಚಿವರಾಗಿದ್ದರು. ಯಾರು? ಕನ್ನಡದ ವಿಜ್ಞಾನಿ ಒಬ್ಬರು ಉಪ ಸಚಿವರಾಗಿದ್ರು. ಹೇಳಿ. ಅವರು ಡಾಕ್ಟರ್. ಆಮೇಲೆ ಅವ್ರಿಗೆ ಇಲ್ಲಿ ಯಾರೋ ಒಬ್ರು ಹೆಸರಿದ್ದಾರೆ ಮನೇಲಿ. ಹೇಳಿದ್ದಾರೆ, ಹೇಳಿದ್ರ? ರಾಜಾರಾಮಣ್ಣ. ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಅವ್ರಿಗೆ. ಭಾರತದಲ್ಲಿ ವಿದ್ಯುತ್ ಸಂಪರ್ಕ ಪಡೆದ ಮೊದಲ ನಗರ ಯಾವುದು? ಭಾರತದಲ್ಲೇನೆ ಫಸ್ಟ್ ಬೆಂಗಳೂರು. ಯಾವ ಇಸ್ವಿಯಲ್ಲಿ? 1905. ಇಡೀ ಏಷ್ಯಾದಲ್ಲೇ ಫಸ್ಟ್ ಬೆಂಗಳೂರು. ಹೌದೌದು. ಬಂತು. ಯಾಕೆ ಬಂತು ಅಂದ್ರೆ KGF ಅವರಿಗೆ ಕರೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಬೇಕಾಗಿತ್ತು. ಅದರಿಂದ ಬೆಂಗಳೂರು ಮೇಲೆ ತಗೋಬೇಕಾಗಿತ್ತು. ಅದು ಶಿವನ ಸಮುದ್ರ ಇದರಲ್ಲಿ ಜಲಪಾತದಲ್ಲಿ ಹೌದು. ಅದಕ್ಕೆ ಬ್ಲಫ್ ಅಂತ ಕೂಡ ಹೆಸರು. 2007ರ ಲೋಕಸಭಾ ಚುನಾವಣೆಯನ್ನು ಜೈಲಿನಿಂದಲೇ ಸ್ಪರ್ಶಿ ಗೆದ್ದ ಕನ್ನಡಿಗ ಯಾರು? 77 ಎಮರ್ಜೆನ್ಸಿ ಆದ್ಮೇಲೆ. ಸರ್ ಒಂದು ನಿಮಿಷ. ಎಮರ್ಜೆನ್ಸಿ ಆದ್ಮೇಲೆ ಜೈಲಲ್ಲೇ ಇದ್ಬಿಟ್ಟು ಒಬ್ರು ಗೆದ್ರು. ಹೌದು. ತುಂಬಾ ಫೇಮಸ್ ಕನ್ನಡದಲ್ಲಿ ಅವರು. ಅವ್ರಿಗೆ ಪ್ಲಸ್ ಹೇಳ್ತೀನಿ, ಅವ್ರು ಪ್ಲಸ್ ಇದಾರೆ ಅವ್ರಿಗೆ, ಅದು ಹೇಳ್ತೀನಿ. ವೆರಿ ಗುಡ್. ಅವ್ರು ಜೈಲ್ ಇದ್ಬಿಟ್ಟು ಅತಿ ಹೆಚ್ಚು ಮತದಾನ ಗೆದ್ರು ಅವರು ಆ ಟೈಮಲ್ಲಿ. ಮೊದಲ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. SM ಕೃಷ್ಣ. ನೀವು ಇಲ್ಲೇ ಬಂದ್ಬಿಡಿ ಆಗ ನೀವು. ಕರೆಕ್ಟ್, SM ಕೃಷ್ಣ. ಕರ್ನಾಟಕದ ಜಿಲ್ಲೆ ಯಾವುದು? ರೈಲ್ವೆ ಇಲ್ವೇ ಇಲ್ಲ ಅಲ್ಲಿ, ಇವತ್ತೂ ಇಲ್ಲ. ಆ ಸಂಕಲ್ಪ ಜಿಲ್ಲೆ ಯಾವುದು? ಕೊಡಗು. ಅವ್ರು ಅಲ್ಲೇ ಬಂದರು, ಕುಶಾಲದಿಂದ ಬಂದವರು ಮೇಡಮ್. ಕೊಡಗು ಬಂದಿಲ್ಲ ಅಲ್ಲ, ಯಾಕೋ? ಕೊಡಗು. ಅತಿ ಹೆಚ್ಚು ಅವಧಿಗೆ ಕರ್ನಾಟಕವನ್ನು ಆಳಿದ ಮುಖ್ಯಮಂತ್ರಿ ಯಾರು? ಅತಿ ಹೆಚ್ಚು ಅಂದ್ರೆ ಹೆಚ್ಚು ಬಾರಿ ಅಂದ್ರೆ ತುಂಬಾ ದಿನ ಆಡದವ್ರು ಯಾರು? ದೇವರಾಜ ಅರಸು. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಸಿದ್ದರಾಮಯ್ಯ. ಅವಧಿಯ ಮುಖ್ಯಮಂತ್ರಿ ಯಾರು? ಅತಿ ಕಡಿಮೆ ಮುಖ್ಯಮಂತ್ರಿ ಆದ್ರೂ ಹೋದ್ರು ಮಂಜೇಶ್ವರ ಗೋವಿಂದ ಪೈ. ಅತಿ
ಅತಿ ಹೆಚ್ಚು ಆಪರೇಷನ್ ಮಾಡಿ ಅತ್ಯುತ್ತಮ ಡಾಕ್ಟರ್ ಎಲ್ಲಿ ಎಲ್ಲರಿಗೂ ಗೊತ್ತು. ನೇತ್ರದಲ್ಲಿ ಡಾಕ್ಟರ್ ಎಲ್ಲಿ ಹೇಳ್ಬೇಡಿ, ಹೇಳ್ಬೇಡಿ, ಹೇಳ್ಬೇಡಿ. ಮೋದಿ ಅಲ್ಲ ಒಂದು ನಿಮಿಷ ಇದೆ ನೀವು. ಒಂದು ನಿಮಿಷ ಇಲ್ಲ, ಯಾರು ಚಾರ್ಮೆ ಬರಲ್ಲ ಯಾರು ಮಾತಾಡಕ್ಕೆ. ಅತಿ ಕಣ್ಣಿನ ಆಪರೇಷನ್ ಮಾಡಿದ್ರು ಈಗಲೂ ಇದೆ ಬಸವೇಶ್ವರನಗರದಲ್ಲಿ ಮೋದಿ ಹಾಸ್ಪಿಟಲ್, ತುಂಬಾ ಚೆನ್ನಾಗಿದೆ. ಅಕಾಡೆಮಿ ಅಧ್ಯಕ್ಷರಾಗಿದ್ದ ಕನ್ನಡಿಗ ಯಾರು? ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಮಾಡ್ತಾರಲ್ಲ, ಅದಕ್ಕೆ ಅಧ್ಯಕ್ಷರಾಗಿದ್ದ ಕನ್ನಡದವರು ಯಾರು? ಒಂದು ನಿಮಿಷ ನೀನು ಯೋಚನೆ ಮಾಡಿ, 2 ನಿಮಿಷ ಟೈಮ್ ಇದೆ ಪರವಾಗಿಲ್ಲ. ಅದಕ್ಕೆ ಒಂದು ಕ್ಲೂ ಕೊಡ್ತೀನಿ. ನೀವು ಗಣಪತಿ ಹಬ್ಬ ಮಾಡ್ತೀರಾ, ಗಣಪತಿ ಬರುತ್ತಲ್ಲ ಮನೆಗೆ, ಅವ್ರ ಹೆಸರು ಸ್ಟಾರ್ಟಿಂಗ್ ಗಣಪತಿ ಹೆಸರಿದೆ. ಆಮೇಲೆ ಅವ್ರು ಎಲ್ಲಿರು ಅಂದ್ರೆ, ಆಮೇಲೆ ನಮ್ಮ ನೀವು ಮೊನ್ನೆ ಹೇಳಿದ್ರೆ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಉಪಮುಖ್ಯಮಂತ್ರಿ, ಅವ್ರ ಹೆಸರು ಇದೆ. ಉಪಮುಖ್ಯಮಂತ್ರಿ ಹೆಸರು ಹೇಳಿದ್ರಲ್ಲ, ಯಾರ ಹೆಸರು ಹೇಳಿದ್ರೆ? ಎಸ್ ಎಂ ಕೃಷ್ಣ. ಕೃಷ್ಣ. ಅದ್ರ ಜೊತೆಲಿ ಇವನು ಗಣಪತಿ ಹೆಸರು ಇದೆ. ವಿನಾಯಕ ಕೃಷ್ಣ. ವೆರಿ ಗುಡ್. ಗೋಕಾಕ್. ಪ್ರಶಸ್ತಿ ಬಂತು ಅವ್ರಿಗೂ. ಹೇಗಿತ್ತು ನಮ್ಮ ಗುರುಗಳು ಕೇಳಿದಂತ ಪ್ರಶ್ನೆ? ಈ ಒಂದು ಕಾಂಪಿಟೇಷನ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ಜಯರಾಮ್ ಸರ್ ಹಾಗೂ ಕೃಷ್ಣಮೂರ್ತಿ ಸರ್ ಅವರಿಗೆ ನಮ್ಮ ರಾಜಶೇಖರ್ ಗುರುಗಳು ತಾವೇ ಖುದ್ದಾಗಿ ಪರ್ಚೇಸ್ ಮಾಡಿ ತಂದಂತ ಪುಸ್ತಕಗಳನ್ನ ಬಹುಮಾನವಾಗಿ ಕೊಟ್ಟರು. ಇದಲ್ಲದೆ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಪುಸ್ತಕಗಳನ್ನ ಬಹುಮಾನವಾಗಿ ವಿತರಣೆ ಮಾಡಿದ್ರು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಎಲ್ಲ ಭಾಗವಹಿಸ್ತಾರಲ್ಲ, ಚೆನ್ನಾಗಿ ಹೇಳಿದ್ರ. ಒಬ್ಬರು ಬಂದೊಂದು ದಯವಿಟ್ಟು ಗುರುಗಳ ಹತ್ರ ನಿಮ್ಮ ಬಹುಮಾನ ತಗೋಬೇಕು. ಬನ್ನಿ. ಎಲ್ರಿಗೂ ಬಹುಮಾನನ ವಿತರಣೆ ಮಾಡಿದ ನಂತರ ಜಯಲಕ್ಷ್ಮಿ ಮೇಡಮ್, ಪ್ರತಿಮಾ ಮೇಡಮ್ ಹಾಗೂ ಕೃಷ್ಣಮೂರ್ತಿ ಸರ್ ಅವರು ಕನ್ನಡ ರಾಜ್ಯೋತ್ಸವನ ಕುರಿತು ಕೆಲವೊಂದು ಮಾತುಗಳನ್ನ ಹಂಚ್ಕೊಳ್ತಾ ಇದ್ರು. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಕೇವಲ ಹಬ್ಬ ಅಲ್ಲ, ಇದು ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯ ಸಂಭ್ರಮ. ಕನ್ನಡ ನಮ್ಮ ಆತ್ಮ, ಈ ಮಣ್ಣಿನ ಸುಗಂಧ, ಜನರ ನಗು, ಹಾಡು, ಸಾಹಿತ್ಯ ಎಲ್ಲವೂ ಈ ಭಾಷೆಯಲ್ಲಿ ಜೀವಂತವಾಗಿದೆ. ನಮ್ಮ ಪೂರ್ವಜರು ಈ ಭಾಷೆಯನ್ನು ಉಳಿಸಿ ಬೆಳೆಸಿದ್ದಾರೆ. ಈಗ ಅದನ್ನು ಮತ್ತಷ್ಟು ಪ್ರೀತಿಯಿಂದ ಕಾಪಾಡುವುದು ನಮ್ಮ ಕರ್ತವ್ಯ. ರಾಜ್ಯೋತ್ಸವದಂದು ನಾವು ಒಟ್ಟಾಗಿ ಕೈ ಜೋಡಿಸಿ ಕನ್ನಡವನ್ನು ಎಲ್ಲೆಡೆ ಹಮ್ಮಿಸೋಣ. ಮಕ್ಕಳಲ್ಲಿ ಕನ್ನಡದ ಪ್ರೀತಿ ಮೂಡಿಸೋಣ. ನಮ್ಮ ಸಂಭಾಷಣೆಗಳಲ್ಲಿ ಕನ್ನಡವನ್ನು ಬಳಸೋಣ. ಕನ್ನಡ ಪುಸ್ತಕಗಳನ್ನು ಓದೋಣ. ನಮ್ಮ ಗುರುದೇವರು ಹೇಳಿದಂತೆ ಈ ಭಾಷೆ ಇರುವ ತನಕ ಜನಾಂಗ ಇದೆ. ಆದ್ದರಿಂದ ಕನ್ನಡವೇ ನಮ್ಮ ಹೆಮ್ಮೆ, ನಮ್ಮ ಜೀವ ಮತ್ತು ನಮ್ಮ ನಾಡು. ಕನ್ನಡ ರಾಜ್ಯದ ಶುಭಾಶಯಗಳು. ಧನ್ಯವಾದಗಳು. ಮುಂದೆ ನಮ್ಮ ಪ್ರತಿಮಾ ಮೇಡಮ್ ಅವರು ಕೂಡ ಮಾತಾಡಲಿದ್ದಾರೆ ಬಗ್ಗೆ, ಕನ್ನಡದ ಬಗ್ಗೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ಕನ್ನಡ ನಾಡು ನುಡಿಯ ಬಗ್ಗೆ ಮಾತಾಡಲು ನನಗೆ ಹೆಮ್ಮೆ ಎನಿಸುತ್ತದೆ. ಕನ್ನಡ ನಾಡು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಅದಕ್ಕೆ ಒಂದು ಭವ್ಯವಾದ ಇತಿಹಾಸವಿದೆ. ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಹೀಗೆ ಹಲವಾರು ರಾಜವಂಶರು ನಮ್ಮ ಕನ್ನಡ ನಾಡನ್ನು ಆಳಿ ಹೋಗಿದ್ದಾರೆ. ಇವರೆಲ್ಲ ನಮ್ಮ ನಾಡನ್ನು ಎಷ್ಟು ಭವ್ಯವಾಗಿ ಬೆಳೆಸಿದ್ದಾರೆ ಎಂಬುದಕ್ಕೆ ನಮ್ಮ ಹಂಪಿ, ಬಾದಾಮಿ, ಐಹೊಳೆ, ಬೇಲೂರು, ಹಳೆಬೀಡು ಮುಂತಾದ ಸ್ಥಳಗಳನ್ನು ನೋಡಿದಾಗ ಅರಿವಾಗುತ್ತದೆ. ನಾಡಿನ ಹಿರಿಮೆಗೆ ಇಲ್ಲಿನ ಶಿಲ್ಪಕಲೆಗಳೇ ಸಾಕ್ಷಿ. ಮೈಸೂರು ದಸರಾ ನಮ್ಮ ಕನ್ನಡ ನಾಡಿನ ವೈಭವದ ಒಂದು ಸಂಕೇತ. ಕರಾವಳಿಯ ನಿಸರ್ಗ ಸೌಂದರ್ಯ, ಪಶ್ಚಿಮ ಘಟ್ಟಗಳ ಸಾಲು, ಜೋಗ ಜಲಪಾತ, ಗಗನಚುಕ್ಕಿ, ಬರಚುಕ್ಕಿಗಳು ನಮ್ಮ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯಕ್ಕೆ ಮುಕುಟಪ್ರಾಯವಾಗಿದೆ. ಇನ್ನು ಕನ್ನಡ ನುಡಿಯ ಬಗ್ಗೆ ಹೇಳುವುದಾದರೆ ಅದು ಒಂದು ಭಾಷೆಯಲ್ಲ, ಅದು ನಮ್ಮ ಅಸ್ಮಿತೆ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ಪಂಪ, ರನ್ನ, ಕುಮಾರವ್ಯಾಸ, ಹರಿಹರ, ಬಸವಣ್ಣ ಮುಂತಾದ ಕವಿಗಳು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ, ಕಾರಂತ, ಗೋಕಾಕ್, ಅನಂತಮೂರ್ತಿ, ಕಾರ್ನಾಡ್, ಕಂಬಾರ ಹೀಗೆ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಂಡ ಏಕೈಕ ಭಾಷೆ ಕನ್ನಡ. ಕನ್ನಡ ಭಾಷೆ ಎಂದರೆ
ಕೇವಲ ಮಾತು ಮಾತ್ರವಲ್ಲ, ಅದು ನಮ್ಮ ಆಲೋಚನೆ, ಸಂಸ್ಕೃತಿ ಮತ್ತು ಬದುಕಿನ ಹಾದಿಯನ್ನು ರೂಪಿಸುತ್ತದೆ. ಇಂದಿನ ಜಾಗತೀಕರಣ ಯುಗದಲ್ಲಿ ನಾವು ಬೇರೆ ಭಾಷೆಗಳನ್ನು ಕಲಿಯುವುದು ಮುಖ್ಯ, ಆದರೆ ನಮ್ಮ ಕನ್ನಡ ನುಡಿಯ ಪ್ರೀತಿ ಮತ್ತು ಬಳಕೆಯನ್ನು ಎಂದಿಗೂ ಕಡಿಮೆ ಮಾಡಬಾರದು. ಮನೆಯಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಎಲ್ಲೆಡೆ ಕನ್ನಡವನ್ನು ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಮಕ್ಕಳಿಗೆ ಕನ್ನಡ ಕಲಿಸಿ ಕನ್ನಡ ಪುಸ್ತಕವನ್ನು ಕೊಂಡು ಓದುವ ಅಭ್ಯಾಸವನ್ನು ಬೆಳೆಸೋಣ. ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸುವುದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕನ್ನಡದ ಬಳಕೆ ಹೆಚ್ಚಿಸೋಣ. ಮುಖ್ಯವಾಗಿ ಕನ್ನಡ ಮಾತನಾಡುವುದಕ್ಕೆ ಕೀಳರಿಮೆ ಪಡಬೇಕಾಗಿಲ್ಲ. ಕನ್ನಡಿಗನಾಗಿ ಕನ್ನಡ ಮಾತನಾಡಲು ಹೆಮ್ಮೆ ಪಡೋಣ. ಜೈ ಕರ್ನಾಟಕ, ಜೈ ಸೊ ಎಲ್ರದ್ದು ಮಾತು ಮುಗಿದ್ಮೇಲೆ ನಮ್ಮ ಅತಿಥಿಗಳಾದಂಥ ನಾಗರಾಜನ್ ಸರ್ ಅವರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಹತ್ವವಾದಂಥ ವಿಷಯಗಳನ್ನ ನಮಗೆಲ್ಲ ತಿಳಿಸ್ಕೊಟ್ರು. ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಏನಂತ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅವ್ರಿಗೆ ಮೊದಲು ನಾವು ನಮ್ಮ ಸಂಘದ ಪರವಾಗಿ ಒಂದು ಸನ್ಮಾನವನ್ನ ಮಾಡಿಬಿಡೋಣ ಅವ್ರಿಗೆ, ಆನಂತರ ಅವ್ರನ್ನ ಮಾತಾಡ್ಸೋಣ. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತೀನಿ. ಒಂದು ಮಾತು ಮೊದಲು ಹೇಳಿಬಿಟ್ಟು ಆಮೇಲೆ ನಾನು ಮುಂದುವರಿಬೇಕು ಅಂತ ಯೋಚನೆ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ರಾಜ್ಯೋತ್ಸವ ಶುಭಾಶಯಗಳು ಅಂತ ಒಂದು ವಾಟ್ಸ್ಆ್ಯಪ್ ಅಲ್ಲಿ ನನಗೆ ಬಂತು. ಕನ್ನಡದವರೇ ಕಳಿಸಿರುವಂಥದ್ದು. ದುರ್ದೈವ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತ ಕಳಿಸಿದ್ರು. ನಮ್ಮ ಅಭಿಮಾನ ಆಗಿದೆ. ಆಮೇಲೆ ನೀವು ಟಿವಿ ನೋಡ್ತು ಅಂತ ಹೇಳಿದ್ರೆ ಟಿವಿನಲ್ಲೂ ಸಹ ಶುಭಾಶಯಗಳು ಅಂತ ಬರ್ತಾ ಇದೆ ಎಲ್ಲ ಕಡೆ. ಕನ್ನಡ ಅಭಿಮಾನ ಇರುವಂಥವ್ರು ಕನ್ನಡ ಸರಿಗೆ ಕಲಿತಿಲ್ಲ ಅಥವಾ ಕಲಿಯೋದಕ್ಕೆ ಪ್ರಯತ್ನ ಪಡ್ತಿಲ್ಲ ಅನ್ನೋದಕ್ಕೆ ಉದಾಹರಣೆ. ಅಥವಾ ಬಹುಶಃ ಅದನ್ನ ಬರೆಯೋರು ಬೇರೆ ಯಾರೋ ಇತರ ಇರಬೇಕು ಅಂತ ಕಾಣುತ್ತೆ. ಈಗ ಬೇರೆಯವರು ಮಾತಾಡಿ ನನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಸಾಕಷ್ಟು ನೆನಪಿನಲ್ಲಿ ಉಳಿಸ್ಕೊಂಡು ಹೇಳಿಬಿಟ್ಟಿದ್ದಾರೆ, ಅದರಿಂದ ಅದು ಕಡಿಮೆ ಆಯಿತು. ಇವರು ಮೇಡಮ್ ಹೇಳಿದ್ರಿಂದ ನನಗೆ ಸ್ವಲ್ಪ ಕಡಿಮೆ ಆಯಿತು. ಆದರೂ ಈ ಕನ್ನಡ ಏಕೀಕರಣದ ಬಗ್ಗೆ ಕೃಷ್ಣಮೂರ್ತಿ ಮಾತಾಡ್ತಾ ಇದ್ರು. ಕನ್ನಡ ಏಕೀಕರಣ ಶುರು ಆಗಿದ್ದು ಮುಖ್ಯವಾಗಿ ಎಳಗನಾಥರು ಅಂತ ಇದ್ರು. ಗಳಗನಾಥ್ ಅಂತ ತುಂಬಾ ಹಳಬರು. ಅವ್ರನ್ನ ಕನ್ನಡದ ಹುಲಿ ಅಂತ ಕರೀತಾ ಇದ್ದಾರೆ ಆಗಿನ ಕಾಲದಲ್ಲೇ ಅವರು. ಆಮೇಲೆ ನಂಗೆ ಸ್ವಲ್ಪ ಮರವಿದೆ, ಹೆಸರುಗಳು ಮರ್ತೋಗುತ್ತೆ, ಅದರಿಂದ ಆಲೂರು ವೆಂಕಟರಾಯರು ಅಂತ. ಆಲೂರು ವೆಂಕಟರಾಯರು ಬಂದು ಕನ್ನಡದ ಪುರೋಹಿತ ಅಂತ ಕರೀತಿದ್ರು. ಆಲೂರು ವೆಂಕಟರಾಯರು ಅವರುಗಳಿಂದ ಶುರು ಆಗಿತ್ತು. ಒಬ್ಬರಲ್ಲ, ಸುಮಾರು ಜನ ಕನ್ನಡದ ಏಕೀಕರಣಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಗಳಗನಾಥರು ಅತ್ಯುತ್ತಮವಾದ ಶ್ರೇಣಿಯಲ್ಲಿರುವಂತಹವರು. ಅವ್ರಿಗೆ ಒಂದು ಉದಾಹರಣೆ ಹೇಳ್ತೀನಿ. ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ. ಒಂದ್ಸಲ ಗಳಗನಾಥರು ಬೀಚಿಯವ್ರ ಮನೆಗೆ ಬಂದ್ರಂತೆ. ಬೀಚಿಯವನ ಮನೆಗೆ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಕನ್ನಡ ಪುಸ್ತಕ ಬೇಕಾ ತಾಯಿ, ಕನ್ನಡ ಪುಸ್ತಕ ತಗೋತೀರಾ ಅಂತ ಹೇಳಿದ್ರಂತೆ. ಆ ಅಮ್ಮ ಹೇಳಿದ್ರಂತೆ ಬೀಚಿಯವರ ಪತ್ತೆ, ಅಪ್ಪ ಇವ್ರು ಬರೆದಿರೋದೇ ನಾನು ಓದಿಲ್ಲ, ಇಲ್ಲ ಒಂದು ಪುಸ್ತಕನೂ ಬಿಟ್ಟಿಲ್ಲ, ನೀನ್ ಪುಸ್ತಕ ತಗೊಂಡು ಏನ್ ಮಾಡ್ಲಿ, ಹೋಗ್ ಹೊರಗಡೆಗೆ ಅಂತ ಹೇಳಿ ಕಳಿಸ್ಬಿಟ್ರಂತೆ. ಒಳಗಡೆ ಇದ್ದು ಬೀಚಿಗೆ ಇದೆಲ್ಲೋ ಪರಿಚಿತವಾದಂತಹ ಧ್ವನಿ ಇದೆಯಲ್ಲ ಅಂದ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಗಳಗನಾಥರು ಪಾಪ ತಲೆ ಮೇಲೆ ಬಟ್ಟೆನಲ್ಲಿ ಪುಸ್ತಕಗಳನ್ನ ಕಟ್ಟಿ ತಲೆ ಮೇಲೆ ಇಟ್ಕೊಂಡು ಯಾರು ಸಾಹಿತ್ಯಾಸಕ್ತಿ ಇರುತ್ತಾರೋ ಅವ್ರ ಮನೆಗಳು ಹೋಗಿ ಕನ್ನಡ ಪುಸ್ತಕನ ಕೊಡೋದು. ಆಗಿನ ಕಾಲದಲ್ಲಿ ಅವರು ಕಷ್ಟಪಟ್ಟು ಅದರಲ್ಲೇ ಜೀವನ ನಡೆಸೋದು. ಕಷ್ಟಪಟ್ಟು ಕೊಟ್ಟಿದ್ರಲ್ಲಿ ಡಿಸ್ಕೌಂಟ್ ಕೊಡೋದು. ಹೀಗೆ ಅದಕ್ಕೆ ಬೀಚಿ ಅವ್ರನ್ನ ನೋಡಿದ ತಕ್ಷಣ ಅವರಿಗೆ ತುಂಬಾ ಬೇಸರ ಆಯ್ತಂತೆ. ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯ, ಆಮೇಲೆ ಸಾಹಿತಿಗಳ ಬಗ್ಗೆ, ಆಮೇಲೆ ಅವ್ರ ಮನೆ, ಅವ್ರ ಹೆಂಡತಿ ಬಗ್ಗೆನೂ ಬೇಸರ ಆಯ್ತಂತೆ. ಹೇಗೆ ನಡೆಸ್ಕೊತಾ ಇದೀವಿ ನಾವು. ಅವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಇದ್ದಂತ ಪುಸ್ತಕಗಳನ್ನ ಎಲ್ಲ ಕೊಂಡ್ಕೊಂಡ್ಬಿಟ್ರಂತೆ. ಕೊಂಡ್ಕೊಂಡು ಕಳಿಸೋದು. ಆಗಿತ್ತು ಪರಿಸ್ಥಿತಿ. ಕನ್ನಡ ಪುಸ್ತಕಗಳನ್ನ ಯಾರು ಓದೋರೇ ಇರಲಿಲ್ಲ. ಅವರು ಗಳಗನಾಥ್ ಅವರು ಮಹಾರಾಷ್ಟ್ರದಲ್ಲಿ ಇದ್ರು. ಆಗಿನ ಕಾಲದಲ್ಲೇ ಅಲ್ಲಿ ಕನ್ನಡ ಸ್ಕೂಲ್ ಓಪನ್ ಮಾಡಿ ಕನ್ನಡ ಪಾಠ ಹೇಳ್ಕೊಡ್ತಾ ಇದ್ರು ಗಳಗನಾಥ್. ಸುಮಾರು ಪುಸ್ತಕಗಳು ಬರೆದಿದ್ದಾರೆ. 24 ಪುಸ್ತಕ ಬರೆದಿದ್ದಾರೆ ಅವರು. ಇಲ್ಲಿ ಕೆಲವರು ಬಹುಶಃ ಯಾರಿಗೂ ಗೊತ್ತಿರೋಲ್ಲ ಅಂತ ಕಾಣುತ್ತೆ. ಅದು 1-2 ನಾನು ಓದಿದ್ದೀನಿ. ಈಗೆಲ್ಲ ತುಂಬಾ ವರ್ಷಗಳ ಹಿಂದೆ ನಾನು ಓದಿದ್ದೀನಿ. ಇದನ್ನ ಒಂದ್ಸಲ ನಿಮ್ಗೆ ಗೊತ್ತಿರಲಿ ಅಂತ ಮಾತ್ರ ಓದ್ತೀನಿ ಅಷ್ಟೇ. ನಾರಾಯಣ ಆಪ್ಟೆ ಅವರು ಕರವನೂಕ್ ಅಂತ ಒಂದು ಪತ್ರಿಕೆ ತರ್ತಾ ಇದ್ರು. ಈ ಪತ್ರಿಕೆಯಲ್ಲಿ ಬೇಕಾದಷ್ಟು ಒಳ್ಳೆ ವಿಷಯಗಳು ಬರ್ತಾ ಇತ್ತು. ಈ ಸಾಹಿತ್ಯ, ಭಾರತೀಯ ಸಂಸ್ಕೃತಿ, ಆಮೇಲೆ ನಮ್ಮ ಚರಿತ್ರೆ, ನಿಜವಾದ ಇತಿಹಾಸ, ತಿರುಚರ ಇತಿಹಾಸ ಅಲ್ಲ, ನಿಜವಾದ ಇತಿಹಾಸದ ಬಗ್ಗೆ ಎಲ್ಲ ಬರ್ತಿತ್ತು.
ಅದನ್ನ ನೋಡಿ ಗಳಗನಾಥರಿಗೆ ಅನ್ನಿಸ್ತವ್ರೆ ಇದೇನು ಹೀಗಾಗ್ತಾ ಇದೆಯಲ್ಲ, ನಮ್ಮ ಕನ್ನಡದವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇಲ್ವಾ, ಏನಾದ್ರು ಮಾಡಿ ಮರಾಠಿನಿಂದ ಕನ್ನಡಕ್ಕೆ ಇದನ್ನ ಟ್ರಾನ್ಸ್ಲೇಟ್ ಮಾಡೋಣ ಅಂತ ಅವ್ರ ಮನಸ್ಸಿಗೆ ಬಂತಂತೆ. ಆಗ ಮೊದಲು ಅವ್ರು ಶುರು ಮಾಡಿದ್ದು ಈ ಮರಾಠಿ ಪತ್ರಿಕೆಗಳಲ್ಲಿ ಇದ್ದಂತಹ ಲೇಖನಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅದನ್ನ ಅವರು ಪ್ರಕಟಣೆ ಮಾಡ್ತಾ ಇದ್ರು. ಅದನ್ನ ಅಲ್ಲಿನ ಆಗಿನ ಕಾಲದ ಸಾಹಿತ್ಯ ಆಸಕ್ತರೆಲ್ಲ ಓದ್ತಾ ಇದ್ರು. ಅಲ್ಲಿಂದ ಶುರು ಆಯ್ತು. ಅಲ್ಲಿ ಬಂದ್ಮೇಲೆ ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ, ಒಂದು 24 ಕಾದಂಬರಿಗಳು ಬರೆದಿದ್ದಾರೆ, ಪುರಾಣಗಳು ಬರೆದಿದ್ದಾರೆ. ಅವರಿಗೆ ಶೇಷಾಚಲ ಸದ್ಗುರು ಮಹಾರಾಜ್ ಅಂತ ಒಬ್ರು ಗುರುಗಳಿದ್ರು, ಅವರಿಂದ ತುಂಬಾ ಪ್ರಭಾವಿತರಾಗ್ಬಿಟ್ರು. ಹಾಗಾಗ್ಬಿಟ್ಟು ಅವರು ಒಂಥರ ಸಂತರೇ ಆಗಿದ್ರು. ಅವರು ಪೌರಾಣಿಕಗಳ ಕಥೆಗಳು ಬರೆದಿದ್ದಾರೆ. ಆಮೇಲೆ ಅವ್ರು ಬರೆದಿರೋದು ಕೆಲವು ಮಾತ್ರ ಹೇಳ್ತೀನಿ ಕೇಳಿ. ಪೌರಾಣಿಕ ಕಥೆಗಳು ಅನ್ನೋದೇ ಒಂದು ಪುಸ್ತಕ ಬರೆದಿದ್ದಾರೆ. ಆಮೇಲೆ ಕಮಲ ಕುಮಾರಿ ಅಂತ, ರಾಣಿ ಮೃಣಾಲಿನಿ ಅಂತ, ಬಹುಶಃ ಹಳಬರು ಎಲ್ಲ ಗೊತ್ತಿರಬಹುದು ರಾಣಿ ಮೃಣಾಲಿನಿ ಅನ್ನೋದು. ನಾನು ಅದನ್ನ ಓದಿದ್ದೀನಿ, ಅದನ್ನ ತುಂಬಾ ಹಿಂದೆ. ವೈಭವ, ಕುಮುದನಿ, ಈಶ್ವರಿ ಸೂತ್ರ, ಚಾತುರ್ತೇಜ, ಧರ್ಮರಹಸ್ಯ, ಸತ್ವಸಾರ, ತಿಲೋತ್ತಮೆ, ಕನ್ನಡಿಗರ ಕರ್ಮಕಥೆ, ಅದಿಂದ ಹಾಗೆ ಉಳಿದಿದೆ ಆಯ್ತಾ. ಕುರುಕ್ಷೇತ್ರ, ಮರಾಠರ ಅಭ್ಯುದಯ, ಛತ್ರಪತಿ, ಗೃಹ ಕನಕ, ರಾಣಾ ರಾಜಸಿಂಹ, ಇದನ್ನು ನೋಡಿದ್ದೀನಿ ನಾನು. ರಾಜ ರಣಸಿಂಹ, ಧಾರ್ಮಿಕ ತೇಜ, ಸಂಸಾರ ಸುಖ, ಸ್ವರಾಜ್ಯ ಸುಗಂಧ, ದುರ್ಗದ ಬಿಚ್ಚುಕತ್ತಿ, ಭಗವತಿ ಕಾತ್ಯಾಯಿನಿ ಇಂತಹದ್ದು ಬೇಕಾದಷ್ಟು ಅವರು ಬರೆದಿದ್ದಾರೆ. ಅಂದ್ರೆ ಅವರು ಒಂಥರ ಈ ಪುಸ್ತಕಗಳೆಲ್ಲ ಬರೆದು ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತ ಎಲ್ಲರಿಗೂ ಒಂಥರ ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸಿದ್ದಾರೆ ಗಳಗನಾಥರು. ಆ ಗಳಗನಾಥರನ್ನ ನಾವು ನೆನೆಸ್ಕೊಳ್ತಾ ಇದ್ರೆ, ಮತ್ತೆ ಆಲೂರು ವೆಂಕಟರಾಯರನ್ನ ನೆನೆಸ್ಕೊಳ್ತಾ ಇದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ಅವರು ಅಷ್ಟು ಕಷ್ಟಪಟ್ಟಿರುವಂತವ್ರು. ನೋಡಿದ್ರಲ್ಲ, ನಮ್ಮ ಅತಿಥಿಗಳಾದ ನಾಗರಾಜನ್ ಸರ್ ಅವರು ಎಷ್ಟೆಲ್ಲ ವಿಸ್ತಾರವಾಗಿ ನಮ್ಮ ಕರ್ನಾಟಕದ ಏಕೀಕರಣದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ನಿಜ ಹೇಳ್ಬೇಕಂದ್ರೆ ಇನ್ನೂ ಅತ್ಯುತ್ತಮವಾದಂಥ ವಿಚಾರಗಳನ್ನ, ನಮಗೆ ಗೊತ್ತಿಲ್ಲದೆ ಇರೋಂಥ ಮಾಹಿತಿಗಳನ್ನ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡ್ರು. ಆದರೆ ಅದನ್ನೆಲ್ಲ ಈಗ ನಾನು ಶೇರ್ ಮಾಡಿದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ. ಹಾಗಾಗಿ ನಾಳಿನ ವಿಡಿಯೋದಲ್ಲಿ ನಾಗರಾಜನ್ ಸರ್ ಅವರು ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕರ್ನಾಟಕದ ಏಕೀಕರಣದ ಬಗ್ಗೆ ಮಾತಾಡಿದಂಥ ಅಷ್ಟು ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ವಿಡಿಯೋ ಅವ್ರು ಮಾತಾಡಿದಂಥ ವಿಚಾರಗಳೇ ಇರುತ್ತೆ. ಹಾಗಾಗಿ ದಯವಿಟ್ಟು ಆ ವಿಡಿಯೋನ ನೋಡಿ. ಬಹಳಷ್ಟು ಮಾಹಿತಿಗಳನ್ನ ಅವ್ರು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಸೊ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ನಾಗರಾಜನ್ ಸರ್ ಅವರು ಮಾತಾಡಿದ ನಂತರ ನಮ್ಮ ಯೋಗ ಕ್ಲಾಸ್ನ ಹಿರಿಯರಾದ ಅಶ್ವಥ್ ನಾರಾಯಣ್ ಸರ್ ಅವರು ನಾಗರಾಜನ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಅವ್ರಿಗೆ ಔಟ್ ಆಫ್ ಥ್ಯಾಂಕ್ಸ್ ಕೊಟ್ಟರು. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಗುರುಗಳು ಇವರು, ಅವ್ರನ್ನ ಕರೆಸಿದ್ದು ಬಹಳ ಸಂತೋಷ ಆಯಿತು. ನಮಗಳಿಗೆ AGS ಲೇಔಟ್ ಸುಮಾರು ವರ್ಷದಿಂದ ವೇದ ಪಾಠನ ನಮ್ಗೆ ಹೇಳಿಕೊಟ್ಟು ನಮ್ಮ ಎಲ್ರಿಗೂ ಒಂದು ವೇದದ ಬಗ್ಗೆ ವೇದಗಳೆಲ್ಲ ಹೇಳಿ, ನಾವು ಈಗಲೂ ಎಲ್ಲ ಕಡೆ ಹೋಗಬೇಕಾದ್ರೆ ರುದ್ರಾಭಿಷೇಕ ಆಗಲಿ, ರುದ್ರ ಪಾರಾಯಣ ಆಗಲಿ, ಒಂದು ಉಪನಿಷತ್ತುಗಳ ಬಗ್ಗೆ ಆಗಲಿ, ಪ್ರತಿಯೊಂದಕ್ಕೂ ನಮ್ಮ ಗುರುಗಳು ಎಲ್ಲನೂ ನಮಗೆ ಪಾಠ ಹೇಳಿಕೊಟ್ಟು ನಮಗೆಲ್ಲ. ಆದರೆ ನಮ್ಮ ಸುಬ್ರಹ್ಮಣ್ಯಂ ಇದ್ದಾರೆ, ನಾವು ಇದ್ದೀವಿ, ನಾವೆಲ್ಲ ಇಲ್ಲಿ ಸೇರಿಕೊಂಡು ವಾಗ್ದೇವಿ ವೇದ ಪಾಠಶಾಲೆ ಅಂತೇಳಿ ಅದನ್ನು ಒಂದು ಸಂಘ ಇಟ್ಕೊಂಡಿದ್ವಿ. ಅದರ ಗುರುಗಳು ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನೋಡಿ ತುಂಬಾ ಸಂತೋಷ ಆಯಿತು. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ. ನಮ್ಮ ಅಶ್ವಥ್ ನಾರಾಯಣ್ ಸರ್ ಕಡೆಯಿಂದ ಅತಿಥಿಗಳಿಗೆ ವಂದನಾರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಯೋಗ ಕ್ಲಾಸ್ನ ಎಲ್ಲಾ ಮೆಂಬರ್ಸ್ ಕೂಡ ನಾಡಗೀತೆನ ಅತಿಥಿಗಳ ಜೊತೆ ಆಡಿದ್ವಿ. ಹಾಗೆ ಅವ್ರ ಜೊತೆ ಒಂದು ಗ್ರೂಪ್ ಫೋಟೋ ಕೂಡ ತಗೊಂಡ್ವಿ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ನಾಡಗೀತೆ ಎಲ್ಲ ಹಾಡಾದ್ಮೇಲೆ ಎಲ್ರಿಗೂ ಸಿಹಿನ ಹಂಚಿದ್ರು. ಇದ್ರ ಜೊತೆಗೆ ನಮ್ಮ ಯೋಗ ಗುರುಗಳಾದ ರಾಜಶೇಖರ್ ಗುರುಗಳು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲಾ ಯೋಗ ಮೆಂಬರ್ಸ್ಗೂ ವೆರಿ ನೆಕ್ಸ್ಟ್ ಡೇನೆ ಒಂದು ರೆಸ್ಟೋರೆಂಟ್ ಅಲ್ಲಿ ಟ್ರೀಟ್ ಕೊಡ್ಸಿದ್ರು. ಅದ್ ಹಾಗೇನೆ ನಮ್ಮ ರಾಜಶೇಖರ್ ಗುರುಗಳಿಗೆ ಎಲ್ರಿಗೂ ಟ್ರೀಟ್ ಕೊಡ್ಲಿಕ್ಕೆ ಯಾವ್ದಾದ್ರು ಒಂದು ಕಾರಣ ಇದ್ರೆ ಸಾಕು. ಅವರ ವ್ಯಕ್ತಿತ್ವನೇ ಹಾಗೆ, ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡ್ತಾನೆ ಇರ್ತಾರೆ. ಅಂಡ್ ಬಹಳಷ್ಟು ಸಲ ಆ ಒಂದು ಸಹಾಯ ಯಾರಿಗೂ ಗೊತ್ತೇ ಇರಲ್ಲ. ಸಹಾಯ ತಗೊಂಡವ್ರು ಹೇಳಿದ್ರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಏನೋ ಹೇಳ್ತಾರಲ್ಲ, ಬಲ್ಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ, ಆ ತರ ಅವರು. ಅಂಡ್ ಪ್ರಾಣಿಗಳ ಮೇಲೂ ಅವ್ರಿಗೆ ವಿಶೇಷವಾದ ಪ್ರೀತಿ ಇದೆ, ಕಾಳಜಿ ಇದೆ. ಬಹಳಷ್ಟು ಸೋಷಿಯಲ್ ಸರ್ವಿಸ್ ನ ಮಾಡ್ತಾನೆ ಇರ್ತಾರೆ ಪ್ರಾಣಿಗಳಿಗಾಗಿ. ತುಂಬಾನೇ ಒಳ್ಳೆಯವರು. ನಮ್ಮ ಯೋಗ ಕ್ಲಾಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಮೇಲೆ ಬಹಳನೇ ಗೌರವ ಇದೆ. ಅವರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ತಮ್ಮ ಮಕ್ಕಳಂತೆ ಕಾಣ್ತಾರೆ. ಇಂಥ ಒಬ್ಬ ವ್ಯಕ್ತಿತ್ವದ ಜೊತೆ ನಾವಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬಹುದು. ಆ ದೇವರು ನಮ್ಮ ರಾಜಶೇಖರ್ ಗುರುಗಳಿಗೆ ಇನ್ನಷ್ಟು ಆರೋಗ್ಯ ಆಯಸ್ಸನ್ನು ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗಿದ್ರೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ. ಎಲ್ರಿಗೂ ನಮಸ್ಕಾರ.